ಬಂದಿ ಒಂದಿಟ್ಟು ಒಳಗೆ ಬಿಟ್ಟು ಹೋಗ್ಬಾ. ಅಲ್ಲ ನೀವು ಒಳಗೆ ಹೋಗೋದಲ್ಲ, ನಾನು ಕಣ್ಣು ಸುದ್ದಿದ್ದು ಅಂದ್ರೆ ನಾ ಯಾಕೆ ನೀನು ಕೇಳ್ತಿದ್ನಿ ತಂಗಿ. ನನಗೆ ಏನಾಗತ್ತಂದ್ರೆ ಒಂದೊಂದ್ಸತಿ ಕಣ್ಣ ಗಪ್ಪ ಆದಂಗೆ ಹಾಕವು. ಮನುಷ್ಯರು ಚಂದಾಗ ಕಾಣಂಗಿಲ್ಲ. ಅದಕ್ಕೆ ಒಂದೀಟು ಒಳಗೆ ಬಿಟ್ಟು ನಡಿಯವ. ಇಲ್ಲಿ ಮಟ್ಟ ಬಂದ್ಯಾವ, ಒಂದೀಟು ಒಳಗೆ ಬಿಡು. ಆಯ್ತು ನೋಡ್ರಿ. ಕುರಿ ಹಳಕ್ ಬಿತ್ತು. ಏ ನೀ ಯಾಕೆ ಬಂಗ್ಲೆ ಕರ್ಕೊಂಬಂದೆ ನಾನು? ಈ ಅವತಾರದಾಗ ಅತ್ತಿ ನೀನ್ ನೋಡಿದ್ರ ಏನ್ ತಿಳ್ಕೊಳಕಿಲ್ಲ. ಮನ್ಯಾಗ ಅಮ್ಮ ಏನ್ ಅನ್ನಕಿಲ್ಲ. ಕಂಟು ಪೂರ್ತಿ ಕುಡಿದು ಬಿಟ್ಟಿ. ನಿನ್ನ ಮರ್ಯಾದೆ ಏನಾಗಕ್ಕಿಲ್ಲಲೇ, ಅದಕ್ಕ ಈ ಬಂಗ್ಲೆ ಕರ್ಕೊಂಬಂದಿನಿ. ಯಾರಿಗೆ ಗೊತ್ತಾದ್ರೆ ನನಗೇನು? ಯಾರಿಗಾರ ಗೊತ್ತಾಗಲಿ ಬಿಡಲಿ. ನನಗೆ ಅದೇನೋ ಸಂಬಂಧ ಇಲ್ಲ. ಈಗ ಅತ್ತಿ ನಿನಗ ಮಗಳನ್ನ ಕೊಟ್ಟಾರ. ನೀನು ಹಿಂಗತಿ ಕುಡ್ದಿದ್ ನೋಡಿದ್ರ ಏನ್ ಅನ್ನಂಗಿಲ್ಲ. ಅದ್ರ ಬೇರೆ ಗುರುಬಸವನ್ ಕೂಡ ನೀ ಚಂದಗ ಬಾಳೆನೂ ಮಾಡವಲ್ಲಿ. ಈಗ ಏನ್ ಅನ್ಸುತ್ತೆ ಹೇಳ ಅವ್ರಿಗೆ? ಯಾರಿಗೆ ಏನು ಅನ್ಸಿದ್ರಿ ಏನು ನನಗೆ? ನೋಡ್ಲಿ, ನೀ ನನ್ನ ತಮ್ಮದಿ. ನಿನ್ನ ಮರ್ಯಾದೆ ಬೇರೆ ಅಲ್ಲ, ನನ್ನ ಮರ್ಯಾದೆ ಬೇರೆ ಅಲ್ಲ. ಸಣ್ಣ ಪುಟ್ಟ ವಿಷಯಕ್ಕ ನಾನು ಜಗಳ ಮಾಡ್ಬೋದು, ನೀನು ಜಗಳ ಮಾಡ್ಬೋದು. ಆದ್ರ ನೀ ನನ್ನ ತಮ್ಮನ ಹೋದಿಲ್ಲ. ನಾನು ಇನ್ನೊಬ್ರು ಎದುರಿಗೆ ಸಣ್ಣವನ್ ಮಾಡಕ್ ಇಷ್ಟ ಇಲ್ಲಲೇ. ಅದಕ್ಕ ನೀ ತನ್ನಗಿಲ್ಲೇ ಮಕ್ಕೊಂಬಿಡು. ಇಲ್ಲಪ್ಪ, ನಾನು ಮನೆಗೆ ಹೋಗ್ತೀನಿ. ಬೇಡ ಬೇಡ. ಬಿಡೋ, ನಾನು ಮನೆಗೆ ಹೋಗ್ತೀನಿ. ಯಾರೇನಂದ್ರೇನು ನಂಗೇನು ಫರಕ್ ಬೀಳಂಗಿಲ್ಲ. ಗೊತ್ತಾಗೋದಾಗಲಿ ಹೋಗೋದು ಹೋಗಲ್ಲ ಅವನವನ್ನ. ನನಗಿಲ್ಲಾರ ತೊಗೊಂಡು ಏನು ಮಾಡಲಿ ನಾನು? ಅವರು ತಪ್ಪಿದ. ಇವ್ನು ಇಲ್ಲೇ ಕಾಟನ್ ಮೇಲೆ ಹಾಕಿನಿ. ಒಂದ್ ಕೆಲಸ ಅಂಕರು ಮುಗೀತು. ಈಗ ಅತ್ತಿಗೆ ಹೇಳಿದ್ದೆ ಕರ್ಕೊಂಡ ಬರ್ಲಿಲ್ಲ ನೋಡು. ಆದ್ರೆ ಏನಾನು ನಮ್ಮ ಅತ್ತಿ ಒಂಥರ ರುಚಿಕೊಂಡಿದ್ದಂಗ ನೋಡು. ನಾ ಹೇಳ್ದಕ್ಕೆಲ್ಲ ಒಪ್ಕೊಂಡ ಬಿಟ್ಲು. ತಡಿ ಬಂದ್ ನಾನು ನೋಡ್ತೀನಿ. ಕರ್ಕೊಂಬಂದ್ಲಲ್ಲ, ನಾ ಇಲ್ಲೇ ನಿಂದಿರ್ತೀನಿ. ಅಂದ್ರೆ ಯಾರಿಗೂ ಕಾಣಂಗಿಲ್ಲ. ಹೋಲ್ ಬಿಡು, ನನಗೆ ಯಾಕೆ ಬೇಕು? ಇಲ್ಲಿ ಕರ್ಕೊಂಬ ಅಂದಿಲ್ಲ, ಕರ್ಕೊಂಬಂದ್ಬಿಟ್ಟೇನಿ. ಇನ್ನು ಹೋಗ್ತೀನಿ. ನಾ ಇನ್ನು ಹೋಗ್ತೀನಿ. ನಂಗೆ ಹೊತ್ತು ಭಾಳ ಆತ್ರಿ. ಇಲ್ಲಿ ಮಠ ಬಂದಿಯಲ್ಲ, ಬಾರ ಯವ್ವ. ಒಂದಿಟ್ಟು ಚಾ ಮಾಡಿಸ್ತೀನಿ ತಡಿ. ಅಯ್ಯ ಬ್ಯಾಡ್ರಿ, ಚಾ ಪಾ ಕುಡಿಯಂಗಿಲ್ರಿ ನಾನು. ಮುಂದಕ್ಕರ ಬಾಬೆ ಒಂದಿಟ್ಟು ಕುಂತು ಹೋಗಂತೆ. ಅದು ಅದು ಇಲ್ಲಿ ಬಿಡ್ರಿ, ನಾ ಹೋಗ್ತೀನಿ. ಇಲ್ಲಿ ಮಠ ಕರ್ಕೊಂಬಂದಿ ತೀರಾ ಒಂದು ಕಪ್ ಚಾ ಕುಡಿಸ್ಲಾರ್ದ ಕಳ್ಸಿದ್ರಿ ಹೆಂಗ ಯವ್ವ? ಬಾ. ಲಗ್ನ ಬಾ, ಲಗ್ನ ಬಾರ ಐತಿ. ನೀನು ನನಗೆ ಕಪಾಳ ಗಟ್ಟಿ ಕೊಟ್ಟಿದ್ದೆ. ಈಗ ನೋಡಕಂತಿ ನಿನ್ನ ಜೀವನಕ್ಕೆ ಎಂತ ಏಟ್ ಕೊಡ್ತೀನಂತಿ. ನನ್ನ ಜೀವನದಾಗ ಯಾರು ಅಡ್ಡಿ ಹಾಕ್ತಾರ ಅವ್ರನ್ನ ಒಟ್ಟ ಬಿಡಂಗಿಲ್ಲ. ನಾನು ಹಿಂಗ ತುಳಿತೀನಿ ನಾ. ಈಗ ಇದು ಕತ್ತಿ ಮುಗಿತ್ ನೋಡಿತ್ತಿ. ಅಲ್ಲ ಬಸನಗೌಡ, ನೀ ಏನು ಮಾಡಕ್ ಹೊಂಟಿ? ಮತ್ತೆ ಇದರಿಂದ ನನ್ನ ಮಗಳು ಬಾಳೆ ಹಾಳಾಗಬಾರ್ದು ನೋಡು ಬಸನಗೌಡ. ಎತ್ತಿ ಎತ್ತಿ, ನೀ ಅದಕ್ಕೆ ಇಷ್ಟೊಂದು ಬಡ್ಕೊಳಕತ್ತಿ ಅನ್ನೋ ಗೊತ್ತೈತೆ ಎತ್ತಿ ನನಗ. ಕುರುಬಸ ಹೊಟ್ಲೆದ ಹೌದಿಲ್ಲ ಎತ್ತಿ? ಬಸ್ ಏನು ಮಾತಾಡಕತ್ತಿಯಪ್ಪ ಬಸನಗೌಡ? ಅಲ್ಲ ಈಗ ಲಗ್ನ ಆಗಿ ಭಾಳ ದಿನ ಆಗಿಲ್ಲ. ಯಪ್ಪ ಎಂತ ಮಾತಾಡಕತ್ತಿಯಪ್ಪ ನೀನು? ಎತ್ತಿ ಎತ್ತಿ, ಏನ್ ನನಗೆ ಗೊತ್ತಿಲ್ಲ ಅಂತ ಮಾಡಿ ಎತ್ತಿ? ಅಲ್ಲ ಯಪ್ಪ ಬಸನಗೌಡ, ಏನಂತ ಮಾತಾಡಕತ್ತಿ? ಜರ್ ಕರ್ತ ಯಾರು ಈ ಮಾತು ಕೇಳಿಸ್ಕೊಂಡ್ರ ನನ್ನ ಮಗಳ ಜೀವನ ಹೆಂಗ ಯಪ್ಪ? ನನ್ನ ಮಗಳ ಅಂತ ಕೆಲಪ್ಪ. ಎತ್ತಿ, ನಾ ಎಲ್ಲ ಕೇಳಿಸ್ಕೊಂಡಿನಿ. ನೀನು ಗುರುಬಸಿ ಮಾತಾಡೋದು ಒಟ್ಟು ಕೇಳಿಸ್ಕೊಂಡಿನಿ ಎತ್ತಿ. ನಾನು ಕಿವ್ಯಾಗ ಹೂವು ಇಡಾಕ್ ಬರ್ತೀನ ಎತ್ತಿ? ಅದು 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 ಎಷ್ಟು ಬೇವ್ರಾಕತ್ತಿ ಎತ್ತಿ? ಅದು ಇಲ್ಲ ಇದು ಇಲ್ಲ, ಮಕ್ಕ ಉರಿಸ್ಕೊ ಎತ್ತಿ. ನಾ ಹೇಳಿದ್ನಲ್ಲ ಅದ ಸತ್ಯ. ಯಪ್ಪ ಬಸನಗೌಡ, ನೀನು ಕಾಲು ಹಿಡ್ಕೊಂತೀನಪ್ಪ. ಯಾರ ಹತ್ರನೂ ಈ ವಿಷಯ ಹೇಳ್ಬೇಡ ಯಪ್ಪ. ಆಯ್ತೈತಿ, ಅಳಬೇಡ. ನೀ ಎಷ್ಟೋ ಮಾಡಿದ್ರು ನನಗೆ ಹೆಣ್ಣು ಕೊಟ್ಟ ಅತ್ತಿ. ನೀ ಅತ್ತಿ ಅಂದ್ರ ನನ್ನ ಪಾಳು ಚುರು ಅಂತತಿ. ಆಕಿನ ಯಾರು ಹೊರಗನಕ್ಕೆಲ್ಲ ಗುರುಬಸವ. ನನ್ನ ಹೆಂಡತಿ ತಂಗಿ ಅಂದ್ರ ನನಗೆ ಸೊಸಿ. ನನ್ನ ಸೊಸಿ ಜೀವನ ನಾನು ಯಾಕೆ ನನ್ನ ಕೈಯಾರೆ ಹಾಳು ಮಾಡ್ಲಿತ್ತಿ? ಈಗ ಗುರುಬಸವ ಹೊಟ್ಲಿದಾಳಲ್ಲ, ಅದನ್ನ ಯಾರ ಹತ್ರನೂ ಹೇಳಂಗಿಲ್ಲ. ನನ್ನ ಸೊಸಿ ಬಾಳೆವು ನಾ ಹೆಂಗ್ ಸುದ್ದಿ ಮಾಡ್ಬೇಕು ಅನ್ನೋದು ಗೊತ್ತೈತೈತಿ. ಈಗ ನೀ ಏನ್ ಮಾಡ್ತಿ ಹೇಳು? ಇಲ್ಲಿಂದ ಸೀದಾ ಮನೆಗೆ ಹೋಗಿ, ಮನೆಗೆ ಹೋಗಿ ಕೈ ಚೀಲ ಹಿಡ್ಕೊಂಡು ಹಳ್ಳಿ ಊರಿಗೆ ಹೋಗ್ಬಿಡ್ತಿ. ಯಾರ ಹತ್ರನೂ ಇಲ್ಲೇ ನಡೆದಿರೋ ವಿಷಯ ಹೇಳ್ಬಾರ್ದು. ನಾ ಏನು ಮಾಡಾಕತ್ತೀನಿ ಅನ್ನೋದು ನೀ ಏನಾದರೂ ಹೇಳಿದೆ ಅಂದ್ರೆ ಗುರುಬಾಸಿ ಸುದ್ದಿನ ಮನ್ಯಾಗೆಲ್ಲ ಹೇಳ್ತೀನಿ. ಮನ್ಯಾಗ ಗಟ ಅಲ್ಲ, ಹೊರಗಿನ ಸಮಾಜಕ್ಕೆಲ್ಲ ಹೇಳ್ಬಿಡ್ತೀನಿ. ಅವಾಗ ಏನಾಗುತ್ತೆ ಹೇಳತ್ತಿ? ಹಂಗತಿ ಮಾಡ್ಬೇಡ ಬಸನಗೌಡ. ಹಂಗತಿ ಮಾಡ್ಬಾರ್ದು ಅಂದ್ರೆ ನೀ ಏನ್ ಮಾಡ್ಬೇಕೈತಿ? ಈಗ ನೀ ಏನ್ ಮಾಡ್ಬೇಕು? ನಿಂಗ ಏನು ಗೊತ್ತಿಲ್ಲ, ಸುಮ್ಮನ ಊರಿಗೆ ಹೋಗ್ತಾ ಇರ್ಬೇಕು. ಜರ್ ಕರ್ತ ನೀ ಏನಾದ್ರೂ ಈ ಸುದ್ದಿ ಯಾರ ಹತ್ರ ಬಾಯ್ ಬಿಟ್ಟಿ ಅಂದ್ರ ಏನಾಗುತ್ತೆ ಹೇಳ? ನಾ ಯಾಕೆ ಹೇಳೋದ್ಬೇಕೈತಿ? ಅಲ್ಲ ಹಿಂಗತಿ ಮಾಡಿದ್ರೆ ಹೆಂಗ ಬಸನಗೌಡ? ನನ್ನ ಮಗಳು ಬಾಳೆ ಸುದ್ದಿ ಮಾಡ್ತೀನಿ ಅಂದು ಇಲ್ಲೇ ಹಿಂಗತಿ ಮಾಡಕತ್ತಿಯಲ್ಲ ಯಪ್ಪ. ನಾ ಎಲ್ಲಾ ಸರಿ ಮಾಡ್ತೀನಿ. ಈಗೇನು ಗುರುಬಸಿದು ಕಳಬಸರು ಜಗತ್ತಿಗೆ ಗೊತ್ತಾಗ್ಬಾರ್ದು. ಅದು ಮಲ್ಲಪ್ಪನ ಮಗಂದ ಅಂತ ಹೇಳ್ತೀನಿ. ಆತನ
ನೀ ತಲೆ ಕೆಡಿಸ್ಕೋಬೇಡ್ರಿ, ಸುಮ್ಮನೆ ಹೋಗ್ಬೇಕು ಅಷ್ಟ. ಇವ ಹೇಳಿದ್ದೊಂದು ಮಾಡಿದ್ದೊಂದು. ನನಗೆ ಇವ ಹಿಂಗತಿ ಮಾಡ್ತಾನ ಅನ್ನೋದು ಗೊತ್ತಿತ್ತಂದ್ರೆ ನಾನು ಈ ಹುಡ್ಗಿನ ಕರ್ಕೊಂಡ ಬರ್ತಿದ್ದಿಲ್ಲ. ಮುಂದೆ ನನ್ನ ಮಗಳ ಜೀವನ ಏನೋ ಏನೋ. ಹೋಗೈತಿ ಒಪ್ಪದಾಕುಂತು. ಈ ಬರೋಬ್ಬರಿ ಆತ್ ನೋಡು. ಮಲ್ಲನಗೌಡ ನನ್ನ ದಾರಿಗೆ ನೀ ಮೂಳು ಆಗಿದ್ದಿ, ಅದಕ್ಕೆ ಹಿಂಗತಿ ಮಾಡ್ಬೇಕಾಗಿ ಬಂತು. ಈ ಜನ್ಮಿನ ದಾರಿಕೆನ ನಾನೊಬ್ಬನ ಅನುಭವಿಸ್ಬೇಕು. ನಿನಗಿದ್ರ ಪಾಲ್ ಕೊಡಕ್ಕಾಗತ್ತನ? ಹಾ, ಏನಪ್ಪ ಅಲ್ಪ ಸ್ವಲ್ಪ ಕೊಡ್ಬೋದು, ಅದು ಬಿಟ್ಟು ಅರ್ಧ ಭಾಗ ನಿನಗ ನಾನು ಅದೇನ್ ಕೊಡಕ್ಕಾಗತ್ತೆ ಹೇಳಿ ನೋಡುನು. ಅದಕ್ಕೆ ಇದನ್ನ ಮಾಡಿದ್ನ್ಯಾ ಮಲ್ಲನಗೌಡ. ಬರ್ಲೆ ಗೌಡ್ರ ಬರೀ ಹೇಳಿದ್ರಂತ. ಯಾಕ್ಲೆ ಮಗನ ಬಗಲಾಗ ಹಲ್ಲು ಬಂದಾವ ನಿನಗ? ಮನಿ ಮುಟ್ಟ ಕರ್ಸ್ಕೊಳಂಗಾದೇನ್ಲೆ ಮಗನ ನೀನ? ತಪ್ಪತ್ರಿ ಗೌಡ್ರ, ಈ ತಿಂಗಳ ಬಡ್ಡಿ ತಂದು ಕೊಡ್ಬೇಕಿತ್ತು. ಏನು ಮಾಡಿದ್ರಿ? ಮಗಳು ದೊಡ್ಡಕ್ಕೆ ಆದಳ್ರಿ, ಅದಕ್ಕೆ ಒಂದಿಟ್ಟು ಖರ್ಚು ವೆಚ್ಚ ಬಂತು. ಅದಕ್ಕೆ ಈ ತಿಂಗಳ ಬಡ್ಡಿ ಕಟ್ಟಕ್ಕಾಗಲಿಲ್ಲ. ಮುಂದಿನ ತಿಂಗಳ ಅದನ್ನು ಕೂಡಿ ಕಟ್ಟಿಬಿಡ್ತೀನಿ ರೀ. ನಿನ್ನ ಮಗಳು ದೊಡ್ಡಕ್ಕೆ ಅಲ್ಲ, ಚಲೋ ಆತ್ ಬಿಡು. ಸೀಗೇನಿ ನಾ ಹೇಳ್ದಂಗ ನೀ ಕೇಳಿದೆ ಅಂದಿರ್ಲಿ, 2 ತಿಂಗಳು ಬಡ್ಡಿ ಬಿಡ್ತೀನಿ, ಏನಂತಿ? ಅದು ಏನು ರೀ ಮಾಡ್ತೀಯಾ ಹಿಂಗ? ಗೌಡ್ರ ನನ್ನ ಕೈಲಿಂದ ಆಗಂಗಿಲ್ಲ ರೀ. ಯಾಕಂದ್ರೆ ಮಲ್ಲನ್ ಗೌಡ್ರು ನನಗೆ ಎಷ್ಟು ಸಹಾಯ ಮಾಡ್ಯಾರ. ಉಪ್ಪಿನ ಮನೆಗೆ ದ್ರೋಹ ಬಗ್ಗೆ ಯಾಕೆ ನನಗೆ ಇಷ್ಟ ಇಲ್ಲ ರೀ. ನನ್ನ ಕೈಲಿ ಆಗಂಗಿಲ್ಲ ರೀ. ಆಗಂಗಿಲ್ಲ ಅಂದ್ರ ಬಡ್ಡಿ ತಂದು ಕೊಡು. ಹೆಂಗೀಗ? ಅಲ್ರಿ ಗೌಡ್ರ, ಹಿಂಗೆ ಎದಿ ಮ್ಯಾಗೆ ಕೇಳಿದ್ರಿ ಹ್ಯಾಂಗ ಹೇಳಿದ್ನಲ್ಲ, ನನ್ನ ಪರಿಸ್ಥಿತಿ ಹಿಂಗತಿ ಐತೆ ಅಂತೇಳಿ. ಬಡ್ಡಿ ತಂದು ಕೊಡಕ್ ಆಗ್ಲಿಕ್ಕಂದ್ರ ಹೆಂಗಾದ್ರು ನಿನ್ನ ಮಗಳು ಈಗ ಮೈ ನೆರೆದಾರ, ಕರ್ಕೊಂಬಂದು ನಮ್ಮ ತೋಟದ ಮನೆಗೆ ಬಿಟ್ಟು ಹೋಗು. 1-2 ದಿನ ಇಟ್ಕೊಂಡು ಕಳಿಸ್ತೀನಿ, ಬಡ್ಡಿ ಚುಕ್ತಾಗತ್ತ. ಹೆಂಗ್ ಮಾಡ್ತಿ? ಗೌಡ್ರ ಹಂಗತಿ ಮಾಡಕ್ ಹೋಗ್ಬೇಡ್ರಿ. ಬಡ್ರ ಹೊಟ್ಟಿ ಮ್ಯಾಗ ಬಡಿಬೇಡ್ರಿ ಗೌಡ್ರ. ನನ್ನ ಮಗಳ ಮೆಕ್ಕನ್ನು ಹಾಕ್ಬೇಡ್ರಿ ಗೌಡ್ರ. ನಿಮ್ಮ ಕೈ ಮುಗಿತೀನಿ ರೀ ಗೌಡ್ರ. ಹಂಗೆ ಬ್ಯಾಡ ಅಂದೆ ಅಂದ್ರ ಸೀಗೇನಿ ನಾ ಮೊದ್ಲೇ ಕೇಳಿದ್ನಲ್ಲ, ಹಂಗತಿ ಮಾಡ ಆತ. ಏನ್ ಮಾಡವನ ಏನ್ ಮಗಳನ್ ತಂದು ನನ್ನ ಹತ್ರ ಬಿಡವನ? ಇಲ್ರಿ ಗೌಡ್ರ, ನೀವು ಹೇಳ್ದಂಗ ಮಾಡ್ತೀನಿ ರೀ. ಈ ಮಾತಾಡೋ ಮಾತು ಹೆಂಗಿರ್ಬೇಕಂದ್ರ ಸತ್ಯದ ತಿಳಿ ಮ್ಯಾಗ ಹೊಡಿಯೋಂಗಿರ್ಬೇಕು ಆತ. ಆಯ್ತು ರೀ ಗೌಡ್ರ. ಅಲ್ವಿ ಇವ ತಂಗಿ ಹಿಂಗ ಬಂದು ಹಿಂಗ ಹೋಗ್ಬಿಟ್ಲಲ್ವಿ? ನಾನು ಎಟ್ಟು ಹೇಳಿದ್ನಪ್ಪ ಭೀಮನ್ ಗೌಡ ನಿಂದಿರ್ಲೇ ಇಲ್ಲ, ಹೋಗ್ಬಿಟ್ಲು. ಅದೊಂದು ತಿರ್ಸೆಟ್ಟಿ ಗಂಡ ಐತೆ ಯಪ್ಪ, ಏನು ಮಾಡೋದು? ಗಂಡ ಗಂಜಿ ಹೋದಂಗದಾಳ ತಮ್ಮ. ಸೀಗೇನಿ ಏನಂತ ಮಾತಾಡಕತ್ತಿಲ್ಲ ನೀನು? ಯಾರ ಬಗ್ಗೆ ಮಾತಾಡಕತ್ತಿ ಅನ್ನೋ ಖಬರ್ ಐತೆ ಅನ್ಲೇ ಮಗನ ನಿನಗ? ಯಾಕ್ಲಿ ಬಸನ್ ಗೌಡ ಎದಕ್ ಹೋದ ಹೇಳಕತ್ತಿ? ಏನಾತ? ಏ ಬರೇ ಹೊಡಿ ಬಡಿ ಕಡಿ, ಬರೇ ಜಗಳದ ಮಾರ್ಗನ ನೋಡು ನಮ್ಮ ಬಸನಗೌಡನ ಕಡೆ. ಯಮ್ಮ ಇವ ಹೇಳುವ ಮಾತು ಕೇಳಿದ್ರ ನೀನು ಕುಡುಗೋಲ್ ತಂದು ಕಡಿದು ಬಿಡ್ತಿ ಗೊತ್ತನ? ಅಂತದ್ ಏನ್ ಹೇಳಿದ್ನಲ್ಲಿ ಅವ? ನನ್ನ ಬಾಯಿಲಿಂದ ಹೆಂಗ್ ಹೇಳ್ರಿ ಅಪ್ಪರ? ಸೀಗೇನಿ ಏನ್ ಹೇಳಿದಿಲ್ಲ? ಅದು ಗೌಡ್ರ, ಅದು ಇದೇನ ಸೀಗೇನಿ ಅದು ಇದು ಅಂತೇಳಿ ಅಂದ್ರ ಬಾಯ್ ಬಿಟ್ಟು ಹೇಳ್ಬೇಕು. ಗೌಡ್ಶನ್ಯಾರ ಯಾವ ಬಾಯಿಲಿಂದ ಹೇಳ್ರಿ ಆ ವಿಷಯನ? ಏ ನಿನ್ನ ಬಾಯಿಲಿಂದ ಹೇಳಲು ಮತ್ತ ಮಂದಿ ಬಾಯಿಲಿಂದ ಹೇಳಕ್ಕಾಗತ್ತನ? ಹೇಳಲಿ ಏನಾತಂತೇಳಿ. ಅದು ಗೌಡ್ರ, ನಮ್ಮ ಮಲ್ಲನ್ ಗೌಡ್ರ ಅದರಲ್ರಿ, ನಮ್ಮ ಮಲ್ಲನ ಗೌಡಿಗೆ ಏನಾತು? ಅದು ಅದು ಅವರು ಮತ್ತು ಆಕಿ ಸಾಕೌಂಡ್ ಮಗಳು ಅದಲ್ರಿ ಗೌಡ್ರ, ಆಕಿನ ಕೂಟ ಅದಾರ್ರಿ. ಆಕಿನ ಕರ್ಕೊಂಡು ನಿಮ್ಮದು ಅಲ್ಲಿ ಹಳೆ ಮನೆ ಐತಿಲ್ರಿ, ಅಲ್ಲಿ ಕೊನೆಗೆ ಹೋದ್ರಿ. ದಿನಾ ಹಿಂಗೆ ಮಾಡ್ತಾರೆ, ನನಗೂ ನೋಡಿ ಸಾಕಾತು. ಅದಕ್ಕೆ ಬಂದು ಬಸನಗೌಡ್ರಿಗೆ ಹೇಳಿದೆ. ಅವರು ನನ್ನ ಬಡಿಯಾಕೆ ಬಂದಿದ್ದರು ರೀ. ಏ ಬಸನಗೌಡ ಕುಡ್ಕೊಳ್ತಾರಲ್ಲ, ಯಾರ ಬಗ್ಗೆ ಮಾತಾಡಕತ್ತ ನೀವ? ಎಲ್ಲ ಮುಕಳಿ ತಿಂಡಿ ಬಿಟ್ಟತ ನಿಂದು ನನ್ನ ಮೊಮ್ಮಗನ ಬಗ್ಗೆ ಮಾತಾಡಕ. ನನ್ನ ಮೊಮ್ಮಗ ಬಂಗಾರ ಇದ್ದಂಗದಾನ. ಬೇಸಿಗೆನಿ ಯಾರ ಬಗ್ಗೆ ಮಾತಾಡಕತ್ತಿ ಅನ್ನೋ ಖಬರ್ ಐತೆ ಅನ್ಲೇ ನಿನಗ? ನನಗೂ ಅದಕ್ಕೆ ಸಿಟ್ಟು ಬಂತ್ರಿ ಅಪ್ಪ. ನಮ್ಮ ತಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾನ. ಗೌಡ್ರ ನಾ ಯಾಕೆ ಸುಳ್ಳು ಹೇಳಿ? ನಿಮ್ಮ ಕಣ್ಣಾರ ನೀವ ನೋಡಕಂತೀರಿ, ಬರೀ ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಹೆಂಗದ ನನಗೆ ಗೊತ್ತೈತ್ಲಿ. ನಿನ್ನಿಂದ ನನ್ನ ಮಗ ಹೆಂಗದನಂತೆ ತಿಳ್ಕೊಬೇಕಾಗಿಲ್ಲ, ನಾ ಎಲ್ಲಿ ಬರಂಗಿಲ್ಲ. ನಾ ಯಾಕೆ ಸುಳ್ಳು ಹೇಳ್ರಿ? ಅಪ್ಪ ಇವ ಏನ್ ಹೇಳಕತ್ತಾನ್ರಿ? ನಡ್ರಿ ಹೋಗುಣ. ಇವತ್ತ ಇದನ್ನಂದನ, ನಾಳೆ ಇನ್ನೊಂದು ಮಾತಂತಾನ ನಮ್ಮ ತಮ್ಮನ ಬಗ್ಗೆ. ನಡ್ರಿ ಹೋಗೇ ಬಿಡುನು. ಹೌದು ಭೀಮನ್ ಗೌಡ, ನಡಿ ಹೋಗೇ ಬಿಡು ನಡಿ. ಅದು ಏನಾರ ನೀ ಹೇಳಿದ ಮಾತು ಸುಳ್ಳಾಗಿದ್ದ ಆತಂದ್ರ ನಿನ್ನ ಮಾತ್ರ ಕುಡ್ಗೋಲ್ ತಗೊಂಡ್ ಕಡದು ಬಿಡ್ತೇನಲ್ಲ ಸೀಗೇನಿ. ನಾ ಯಾಕೆ ಸುಳ್ಳು ಹೇಳ್ರಿ? ನನ್ನ ಮಕ್ಕಳ ಮ್ಯಾಗ ಆನಿ. ನಡ್ರಿ ನಿಮ್ಮ ಕಣ್ಣಾರಿ ನೀವ ನೋಡಕಂತ್ರಿ. ಈಗ ನೋಡು ಅಸಲಿ ಆಟ ಚಲೋ ಆತು. ಮಲ್ಲನಗೌಡ ನೋಡ್ತಿರ ನಿನ್ನ ಪರಿಸ್ಥಿತಿ ಏನಾಗತ್ತಂತ ನೋಡ್ತಿರ್ಲಲ್ಲಿ. ಈ ಪಗಡಿ ಆಟದೊಳಗ